ಓಂ ಶಾಂತಿ. ಮುರುಳಿಯ ದಿನಾಂಕ 24/7. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯಿಂದ ಹೋಲ್ಸೇಲ್ ವ್ಯಾಪಾರ ಮಾಡೋದನ್ನ ಕಲಿರಿ. ಹೋಲ್ಸೇಲ್ ವ್ಯಾಪಾರ ಆಗಿದೆ ಮನ್ ಮನಾಭವ. ತಂದೆಯನ್ನ ನೆನಪು ಮಾಡಬೇಕು ಮತ್ತು ಮಾಡಿಸಬೇಕು. ಬಾಕಿ ಉಳಿದಂತ ಎಲ್ಲವೂ ಕೂಡ ರಿಟೇಲ್ ಆಗಿದೆ. ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ತಂದೆ ತಮ್ಮ ಮನೆಯಲ್ಲಿ ಯಾವ ಮಕ್ಕಳನ್ನ ವೆಲ್ಕಮ್ ಮಾಡುತ್ತಾರೆ? ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಒಳ್ಳೆಯ ರೀತಿ ತಂದೆಯ ಮತದಂತೆ ನಡೀತಾರೆ, ಬೇರೆ ಯಾವುದನ್ನೂ ನೆನಪು ಮಾಡೋದಿಲ್ಲ, ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳೊಂದಿಗಿನ ಬುದ್ಧಿಯೋಗವನ್ನ ತೊರೆದು ಒಬ್ಬ ತಂದೆಯ ನೆನಪಿನಲ್ಲಿ ಇರ್ತಾರೆ, ಇಂತಹ ಮಕ್ಕಳನ್ನ ತಂದೆ ತಮ್ಮ ಮನೆಯಲ್ಲಿ ರಿಸೀವ್ ಮಾಡಿಕೊಳ್ಳುತ್ತಾರೆ. ತಂದೆ ಈಗ ಮಕ್ಕಳನ್ನ ಸುಂದರ ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ. ನಂತರ ಹೂವಿನ ಮಕ್ಕಳನ್ನ ತಮ್ಮ ಮನೆಯಲ್ಲಿ ಸ್ವಾಗತ ಮಾಡ್ತಾರೆ. ಓಂ ಶಾಂತಿ. ಮಕ್ಕಳಿಗೆ ತಮ್ಮ ತಂದೆ ಮತ್ತು ಶಾಂತಿಧಾಮ ಸುಖಧಾಮದ ನೆನಪಿನಲ್ಲಿ ಕುಳಿತುಕೊಂಡಿದ್ದೀರಿ. ಆತ್ಮವನ್ನು ತಂದೆಯನ್ನ ನೆನಪು ಮಾಡ್ತಾ ಇದ್ದೀರಿ. ಈ ದುಃಖಧಾಮವನ್ನ ಮರಿತಾ ಹೋಗಬೇಕಾಗಿದೆ. ತಂದೆ ಮತ್ತು ಮಕ್ಕಳು ಇದು ಇಬ್ಬರದ್ದು ಬಹಳ ಮಧುರ ಸಂಬಂಧ ಆಗಿದೆ. ಇಷ್ಟು ಮಧುರ ಸಂಬಂಧ ಬೇರೆ ಯಾವ ತಂದೆಯದ್ದು ಇರೋದಿಕ್ಕೆ ಸಾಧ್ಯ ಇಲ್ಲ. ಸಂಬಂಧ ಒಂದಿರುತ್ತೆ ತಂದೆಯೊಂದಿಗೆ, ನಂತರ ಟೀಚರ್ ಮತ್ತು ಗುರುಗಳ ಜೊತೆಗೆ ಸಂಬಂಧ ಇರುತ್ತೆ. ಈಗ ಇಲ್ಲಿ ಈ ಮೂರೂ ಕೂಡ ಒಬ್ಬರೇ ಶಿವಬಾಬಾ ಆಗಿದ್ದಾರೆ, ಮೂರೂ ಸಂಬಂಧನೂ ಒಬ್ಬರೇ ಆಗಿದ್ದಾರೆ. ಇದೀಗ ಬುದ್ಧಿಯಲ್ಲಿ ನೆನಪಿರಬೇಕು, ಖುಷಿಯ ಮಾತಾಗಿದೆ ಅಲ್ವಾ. ಒಬ್ಬ ತಂದೆ ನಮ್ಗೆ ಸಿಕ್ಕಿದ್ದಾರೆ, ಬಹಳ ಸಹಜ ಮಾರ್ಗವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ತಂದೆಯನ್ನ ಶಾಂತಿಧಾಮ ಮತ್ತು ಸುಖಧಾಮವನ್ನ ನೆನಪು ಮಾಡಬೇಕು, ಈ ದುಃಖಧಾಮವನ್ನ ಮರಿತಾ ಹೋಗ್ಬೇಕು. ಬಲೆ ಎಲ್ಲಿಯಾದ್ರೂ ಹೋಗಿ ತಿರುಗಾಡಿ, ಆದ್ರೆ ಬುದ್ಧಿಯಲ್ಲಿ ಇದೇ ಸದಾ ನೆನಪಿರಬೇಕು. ಇಲ್ಲಿ ಅಂತೂ ಯಾವುದೇ ನಮಗೆ ಉದ್ಯೋಗ ವ್ಯವಹಾರದ ಮಾತುಗಳು ಮುಂತಾದವು ಇರೋದಿಲ್ಲ. ಮನೆಯಲ್ಲಿ ಕುಳಿತಿದ್ದೀರಿ. ತಂದೆ ಕೇವಲ 3 ಅಕ್ಷರ ನೆನಪು ಮಾಡೋದಿಕ್ಕೆ ಹೇಳ್ತಾರೆ. ವಾಸ್ತವದಲ್ಲಿ ಒಂದೇ ಮಾತು, ತಂದೆಯನ್ನ ನೆನಪು ಮಾಡಿ. ತಂದೆಯನ್ನ ನೆನಪು ಮಾಡೋದ್ರಿಂದ ಸುಖಧಾಮ ಮತ್ತು ಶಾಂತಿಧಾಮ ಎರಡರ ಆಸ್ತಿ ನೆನಪಿಗೆ ಬರುತ್ತೆ. ಕೊಡುವಂತಹವರು ತಂದೆ ಆಗಿದ್ದಾರೆ. ನೆನಪು ಮಾಡೋದ್ರಿಂದ ಖುಷಿಯ ನಶೆ ಏರಿರುತ್ತದೆ. ನೀವು ಮಕ್ಕಳಿಗೆ ಖುಷಿಯಂತೂ ಬಹಳ 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 ಪ್ರಸಿದ್ಧಿ ಇದೆ. ಮಕ್ಕಳ ಬುದ್ಧಿಯಲ್ಲಿದೆ, ಬಾಬಾ ನಮ್ಮನ್ನ ಮನೆಯಲ್ಲಿ ನಂತರ ಸ್ವಾಗತ ಮಾಡ್ತಾರೆ, ರಿಸೀವ್ ಮಾಡಿಕೊಳ್ತಾರೆ. ಆದ್ರೆ ಈಗ ಒಳ್ಳೆಯ ರೀತಿಯಲ್ಲಿ ತಂದೆಯ ಮತದಂತೆ ನಡಿಬೇಕು. ಬೇರೆ ಯಾವುದೂ ಯಾರನ್ನೂ ನೆನಪು ಮಾಡಬಾರದು. ದೇಹ ಸಹಿತ ದೇಹದ ಸರ್ವ ಸಂಬಂಧಗಳಿಂದ ಬುದ್ಧಿಯೋಗವನ್ನ ತೊರೆದು ಶಿವಬಾಬರೊಬ್ಬರನ್ನೇ ನೆನಪು ಮಾಡಬೇಕು. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಂತೂ ನೀವು ಬಹಳಷ್ಟು ಸೇವೆಯನ್ನ ಮಾಡಿದ್ರಿ, ಆದ್ರೆ ಹೋಗುವಂತ ಮಾರ್ಗವಂತೂ ಸಿಗಲಿಲ್ಲ. ಈಗ ತಂದೆ ಎಷ್ಟು ಸಹಜವಾದ ಮಾರ್ಗವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಕೇವಲ ಇದನ್ನ ನೆನಪು ಮಾಡಿ, ತಂದೆ ತಂದೆನೂ ಆಗಿದ್ದಾರೆ, ಟೀಚರ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಬೇರೆ ಇದನ್ನ ಯಾರೂ ಕೂಡ ತಿಳಿಸ್ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ನಡೀರಿ ಮಕ್ಕಳೇ, ಈಗ ಮನೆಗೆ ಹೋಗ್ಬೇಕಾಗಿದೆ. ನಂತರ ಮೊದಲು ಸತ್ಯುಗದಲ್ಲಿ ನೀವೇ ಬರ್ತೀರಿ. ಈ ಒಂದು ಕೊಳಕು ಜಗತ್ತು ಈಗ ಸಮಾಪ್ತಿ ಆಗಲಿದೆ. ಎಲ್ಲರೂ ಈಗ ವಾಪಸ್ ಹೋಗ್ಬೇಕಾಗಿದೆ. ಬಲೆ ಎಲ್ಲರೂ ಇಲ್ಲಿ ಕುಳಿತಿದ್ದೀರಿ, ಆದರೆ ಇಲ್ಲಿಂದಲೇ ಈಗ ಹೋಗ್ಬೇಕಾಗಿದೆ. ತಂದೆಗೂ ಖುಷಿಯಾಗತ್ತೆ. ನೀವು ಮಕ್ಕಳು ತಂದೆಯನ್ನ ವೆಲ್ಕಮ್ ಇನ್ವೈಟ್ ಮಾಡ್ತಾ ಇದ್ದೀರಿ, ಬನ್ನಿ ಬಾಬಾ ಅಂತ ಹೇಳಿ ಬಹಳ ಸಮಯದಿಂದ. ಈಗ ಪುನಃ ತಂದೆ ನಮ್ಮನ್ನೆಲ್ಲ ಮಕ್ಕಳನ್ನ ಪರಂಧಾಮ ಮನೆಯಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನ ಸುಂದರ ಹೂಗಳನ್ನಾಗಿ ಮಾಡಿ ಶಾಂತಿಧಾಮ ಮನೆಯಲ್ಲಿ ನಿಮ್ಮನ್ನ ಸ್ವಾಗತ ಮಾಡ್ತೇನೆ. ನಂತರ ನೀವು ನಂಬರ್ ವಾರಾಗಿ ಹೋಗ್ತೀರಿ. ಇದು ಬಹಳ ಸಹಜ ಆಗಿದೆ. ಈ ರೀತಿ ತಂದೆಯನ್ನ ಮರಿಬಾರದು. ಮಾತಂತೂ ಬಹಳ ಮಧುರ ಮತ್ತು ನೇರ ಇದೆ.
ಒಂದು ಮಾತು ತಂದೆ ಅಲಫ್ ಅನ್ನ ನೆನಪು ಮಾಡಬೇಕು. ಬಲೆ ಡೀಟೇಲ್ ಅಲ್ಲಿ ತಿಳಿಸ್ಕೊಡ್ಲಾಗ್ತದೆ, ನಂತರ ಅಂತಿಮದಲ್ಲಿ ಹೇಳಲಾಗ್ತದೆ ಅಲಫ್ ತಂದೆಯನ್ನ ನೆನಪು ಮಾಡಿ ಬೇರೆ ಯಾರ ನೆನಪನ್ನ ಮಾಡಬೇಡಿ. ನೀವು ಜನ್ಮ ಜನ್ಮಾಂತರ ಪ್ರಿಯತಮೆಯರಾಗಿದ್ರಿ ಒಬ್ಬ ಪ್ರಿಯತಮ ತಂದೆಗೆ. ನೀವು ಹಾಡ್ತಾ ಬಂದಿದ್ದೀರಿ, ಬಾಬಾ ತಾವು ಬಂದ್ರೆ ನಾವು ನಿಮ್ಮವರಾಗ್ಬಿಡ್ತೇವೆ ಅಂತ ಹೇಳಿ. ಈಗ ಆ ತಂದೆ ಬಂದಿದ್ದಾರೆ, ಆ ತಂದೆಯವರೇ ಮಕ್ಕಳು ನಾವು ಈಗ ಆಗ್ಬೇಕಾಗಿದೆ. ನಿಶ್ಚಯ ಬುದ್ಧಿ ಮಕ್ಕಳೇ ವಿಜಯವನ್ನ ಪಡಿತಾರೆ. ಯಾವುದರ ಮೇಲೆ? ರಾವಣನ ಮೇಲೆ ವಿಜಯವನ್ನ ಪಡಿತೀರಿ. ನಂತರ ಮತ್ತೆ ಬರುತ್ತೆ ರಾಮರಾಜ್ಯ. ಕಲ್ಪ ಕಲ್ಪ ನೀವು ರಾವಣನ ಮೇಲೆ ವಿಜಯವನ್ನ ಪಡ್ಕೊಂಡಿದ್ದೀರಿ, ಬ್ರಾಹ್ಮಣರಾಗಿದ್ದೀರಿ, ನಂತರ ವಿಜಯವನ್ನ ರಾವಣನ ಮೇಲೆ ಪಡ್ಕೊಂಡಿದ್ದೀರಿ. ರಾಮರಾಜ್ಯದ ಮೇಲೆ ನಿಮ್ಮದು ಬಹಳ ಹಕ್ಕು ಇದೆ. ತಂದೆಯನ್ನ ಗುರುತಿಸಿದ್ದೀರಿ, ರಾಮರಾಜ್ಯದ ಮೇಲೆ ಹಕ್ಕಾಗಿದೆ. ಬಾಕಿ ಪುರುಷಾರ್ಥ ಮಾಡಬೇಕಾಗಿರೋದು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳೋಕ್ಕೋಸ್ಕರ ವಿಜಯ ಮಾಲೆಯಲ್ಲಿ ಬರಬೇಕಾಗಿದೆ. ಇದು ಬಹಳ ದೊಡ್ಡ ವಿಜಯ ಮಾಲೆ ಆಗಿದೆ. ರಾಜರು ಆಗುವಿರಿ, ಆಗ ಎಲ್ಲವೂ ನಿಮಗೆ ಸಿಗತ್ತೆ. ದಾಸದಾಸಿಯರಂತೂ ಎಲ್ಲರೂ ನಂಬರ್ ವಾರ್ ಆಗಿ ತಯಾರಾಗ್ತಾರೆ. ಎಲ್ಲರೂ ಒಂದೇ ರೀತಿಯಲ್ಲಿ ಇರಲು ಸಾಧ್ಯವಿಲ್ಲ. ಕೆಲವರಂತೂ ಬಹಳ ಹತ್ತಿರದಲ್ಲಿ ಇರ್ತಾರೆ. ರಾಜ ರಾಣಿಯವರು ಏನು ತಿನ್ನುತ್ತಾರೆ ಸ್ವೀಕಾರ ಮಾಡ್ತಾರೆ, ಏನು ಭಂಡಾರದಲ್ಲಿ ತಯಾರಾಗುತ್ತದೆ ಅದನ್ನೇ ಅಲ್ಲಿ ಇರುವಂತ ಎಲ್ಲ ದಾಸದಾಸಿಯರಿಗೂ ಸಿಗುತ್ತದೆ. 36 ಪ್ರಕಾರದ ಭೋಜನ ಅಂತ ಹೇಳಿ ಅದಕ್ಕೆ ಹೇಳಲಾಗ್ತದೆ. ಪದುಮಾಪತಿ ರಾಜರುಗಳು ಕೂಡ ಹೇಳಲಾಗ್ತದೆ, ಪ್ರಜೆಗಳು ಕೂಡ ಪದುಮಾಪತಿ ಅಂತ ಹೇಳಿ ಹೇಳೋದಿಲ್ಲ. ರಾಜರಿಗೆ ಪದುಮಾಪತಿಗಳಂತ ಹೇಳಲಾಗ್ತದೆ ವಿನಃ ಪ್ರಜೆಗಳನ್ನ ಪದುಮಾಪತಿಗಳು ಅಂತ ಹೇಳೋದಿಲ್ಲ. ಬಲೆ ಅಲ್ಲಿ ಧನದ ಯಾವುದೇ ಸಮಸ್ಯೆ ಇರೋದಿಲ್ಲ, ಚಿಂತೆ ಇರೋದಿಲ್ಲ. ಆದರೆ ಈ ಒಂದು ಚಿಹ್ನೆಗಳು ದೇವತೆಗಳದ್ದಾಗಿದೆ. ಎಷ್ಟು ನೆನಪನ್ನ ಮಾಡ್ತೀರಿ ಅಷ್ಟು ಸೂರ್ಯವಂಶಿ ಮನೆತನದಲ್ಲಿ ಬರ್ತೀರಿ. ಹೊಸ ಜಗತ್ತಿನಲ್ಲಂತೂ ಬರಲೇಬೇಕಾಗಿದೆ. ಮಹಾರಾಜ ಮಹಾರಾಣಿ ಆಗಲೇಬೇಕು. ತಂದೆ ನಮ್ಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ನರನಿಂದ ನಾರಾಯಣ ಆಗುವಂತಹ ಇದಕ್ಕೆ ರಾಜಯೋಗ ಅಂತ ಹೇಳಲಾಗತ್ತೆ. ಬಾಕಿ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿಯೂ ಕೂಡ ಎಲ್ಲದಕ್ಕಿಂತ ಜಾಸ್ತಿ ನೀವೇ ಓದಿದ್ದೀರಿ, ಎಲ್ಲದಕ್ಕಿಂತ ಜಾಸ್ತಿ ಭಕ್ತಿಯನ್ನ ನೀವು ಮಕ್ಕಳೇ ಮಾಡಿದ್ದೀರಿ. ಈಗ ತಂದೆಯಿಂದ ಬಂದು ಮಿಲನ ಮಾಡ್ತಾ ಇದ್ದೀರಾ. ತಂದೆ ಮಾರ್ಗವಂತೂ ಬಹಳ ಸಹಜ ಮತ್ತು ನೇರ ತಿಳಿಸ್ಕೊಡ್ತಾ ಇದ್ದಾರೆ. ತಂದೆಯೊಬ್ಬರನ್ನೇ ನೆನಪು ಮಾಡಿ. ಬಾಬಾ ಮಕ್ಕಳೇ ಅಂತ ಹೇಳಿ ಕರೀತಾರೆ. ತಂದೆ ಮಕ್ಕಳ ಮೇಲೆ ಬಲಿಹಾರಿಯಾಗ್ತಾರೆ. ವಾರಸುದಾರ ಆಗಿದ್ದಾರೆ ಅಂದ ಮೇಲೆ ಬಲಿಹಾರಿ ಆಗಿದ್ದಾರೆ. ನೀವೇ ಹೇಳ್ತೀರಿ ಬಾಬಾ ತಾವು ಬಂದಾಗ ನಾನು ನಿಮಗೆ ಬಲಿಹಾರಿ ಆಗ್ತೇವೆ ಅಂತ ಹೇಳಿ. ತನು ಮನ ಧನ ಸಹಿತವಾಗಿ ನೀವು ಬಾಬನಿಗೆ ಬಲಿಹಾರಿ ಆಗಿದ್ದೀರಿ. ನೀವು 1 ಬಾರಿ ಬಲಿಹಾರಿ ಆಗ್ತೀರಿ, ಬಾಬಾ ನಿಮ್ಗೆ 21 ಬಾರಿ ಅವರು ನಿಮಗೆ ಬಲಿಹಾರಿ ಆಗ್ತಾರೆ. ಬಾಬಾ ನಾವು ಮಕ್ಕಳನ್ನ ನೆನಪು ಮಾಡ್ತಾರೆ. ತಿಳ್ಕೊಳ್ಳಾಗ್ತದೆ ಎಲ್ಲ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಮ್ಮ ತಮ್ಮ ಭಾಗ್ಯವನ್ನ ಪಡ್ಕೊಳ್ಳೋದಿಕ್ಕೋಸ್ಕರ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ವಿಶ್ವದ ರಾಜ್ಯ ಭಾಗ್ಯ ಈಗ ಇದು ನಮ್ಮದು ಆಸ್ತಿಯಾಗಿದೆ. ಈಗ ಎಷ್ಟು ಪುರುಷಾರ್ಥವನ್ನ ಮಾಡ್ತೀರಿ ಮಾಡಿ ಅಷ್ಟು ಪಡ್ಕೊಳ್ಳಿ. ಎಷ್ಟು ಪೂರ್ಣ ಪುರುಷಾರ್ಥ ಮಾಡ್ತೀರಿ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತೀರಿ. ನಂಬರ್ 1 ನಂಬರ್ ಲಾಸ್ಟ್ ನಲ್ಲಿ ಇದೆ. ನಂಬರ್ 1 ನಲ್ಲಿ ನಂತರ ಅವಶ್ಯ ಬಂದೇ ಬರ್ತಾರೆ. ಎಲ್ಲವೂ ಕೂಡ ಪುರುಷಾರ್ಥದ ಆಧಾರದ ಮೇಲೆ ಅವಲಂಬಿತ ಆಗಿದೆ. ತಂದೆ ಮಕ್ಕಳಿಗೆ ಮನೆಗೆ ಕರ್ಕೊಂಡು ಹೋಗೋದಿಕ್ಕೋಸ್ಕರನೇ ಬಂದಿದ್ದಾರೆ. ಈಗ ತಮ್ಮನ್ನ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಿದಾಗ ಎಲ್ಲ ಪಾಪಗಳು ಕತ್ತರಿಸಲ್ಪಡತ್ತೆ. ಅದಾಗಿದೆ ಕಾಮಾಗ್ನಿ. ಇದು ಯೋಗ ಅಗ್ನಿ. ಕಾಮಾಗ್ನಿಯಲ್ಲಿ ಸುಡ್ತಾ ನೀವು ಕಪ್ಪಾಗಿ ಬಿಟ್ಟಿದ್ದೀರಿ. ಬಿಲ್ಕುಲ್ ಎಲ್ಲರೂ ಕಪ್ಪಾಗಿದ್ದೀರಿ. ಬಾಬಾ ಹೇಳುತ್ತಾರೆ, ಈಗ ನಾನು ಬಂದು ನಿಮ್ಮನ್ನ ಜಾಗೃತ ಮಾಡ್ತಾ ಇದ್ದೇನೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನ ಮಾಡುವಂತ ಯುಕ್ತಿಯನ್ನ ತಿಳಿಸ್ಕೊಡ್ತೇನೆ. ಬಹಳ ಸಹಜವಾದ ಮಾತಾಗಿದೆ. ನಾನು ಆತ್ಮನಾಗಿದ್ದೇನೆ. ಇಷ್ಟು ಸಮಯ ದೇಹಾಭಿಮಾನದಲ್ಲಿ ಇರುವ ಕಾರಣ ನೀವು ಎಲ್ಲರೂ ಉಲ್ಟಾ ಆಗ್ಬಿಟ್ಟಿದ್ರಿ. ಈಗ ಬಂದು ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನಿಗಳಾಗಿ ತಂದೆಯೊಬ್ಬರನ್ನೇ ನೆನಪು ಮಾಡಬೇಕು. ಮನೆಗೆ ಹೋಗ್ಬೇಕಾಗಿದೆ. ತಂದೆ ಕರ್ಕೊಂಡು ಹೋಗೋದಿಕ್ಕೋಸ್ಕರನೇ ಬಂದಿದ್ದಾರೆ. ಬಾಬಾ ಹೇಳ್ತಾರೆ, ನೀವು ನಿಮಂತ್ರಣವನ್ನ ಕೊಟ್ರಿ, ಬಾಬಾ ಬನ್ನಿ ಅಂತ ಹೇಳಿ ಪತಿತರನ್ನ ಪಾವನರನ್ನಾಗಿ ಮಾಡಿ ಮಾರ್ಗದರ್ಶಕರನ್ನಾಗಿ ಮಾಡಿ ಬಾಬಾ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲ ಆತ್ಮಗಳದ್ದೇ ಇದು ಯಾತ್ರೆಯಾಗಿದೆ.
ಬಾಬಾ ಹೇಳುತ್ತಾರೆ, ನಿಮ್ಮದು ಪಾಂಡವ ಸಂಪ್ರದಾಯ, ಪಾಂಡವರ ರಾಜ್ಯ ಅಂತ ಇಲ್ಲ, ಕೌರವರದ್ದು ರಾಜ್ಯ ಇದೆ. ಇಲ್ಲಿಯಂತೂ ಈಗ ಎಲ್ಲ ರಾಜ್ಯವೂ ಕೂಡ ಸಮಾಪ್ತಿ ಆಗಿದೆ. ಈಗ ಭಾರತದ ಎಷ್ಟು ಕೆಟ್ಟದ ಪರಿಸ್ಥಿತಿಯಾಗಿದೆ ಭಾರತದ್ದು. ನೀವು ಪೂಜ್ಯ ವಿಶ್ವದ ಮಾಲೀಕರಾಗಿದ್ರಿ, ಈಗ ಪೂಜಾರಿಗಳು ಆಗಿರುವಿರಿ. ವಿಶ್ವದ ಮಾಲೀಕರು ಬೇರೆ ಯಾರೂ ಕೂಡ ಆಗೋದಿಕ್ಕೆ ಸಾಧ್ಯ ಇಲ್ಲ. ವಿಶ್ವದ ಮಾಲೀಕರು ಕೇವಲ ದೇವಿ ದೇವತೆಗಳೇ ತಯಾರಾಗ್ತಾರೆ. ಈ ಒಂದು ಜನರು ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಬೇಕು ಅಂತ ಹೇಳಿ. ಆಗ ನೀವು ಅವರಿಗೆ ಕೇಳಿ, ವಿಶ್ವದಲ್ಲಿ ಶಾಂತಿ ಯಾವುದಕ್ಕೆ ಹೇಳಲಾಗ್ತದೆ ಅಂತ ಕೇಳ್ರಿ. ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು? ವರ್ಲ್ಡಿನ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಆಗತ್ತೆ, ಚಕ್ರ ತಿರುಗ್ತಾ ಇರತ್ತೆ. ಆಗ ಹೇಳಿ, ವಿಶ್ವದಲ್ಲಿ ಶಾಂತಿ ಯಾವ ಸಮಯದಲ್ಲಿ ಇತ್ತು? ನೀವು ಯಾವ ಶಾಂತಿಯನ್ನ ಬಯಸ್ತೀರಿ? ಯಾವುದೇ ಮಾತು ಇದನ್ನ ಯಾರು ಕೂಡ ತಿಳಿಸ್ಕೊಡೋದಿಕ್ಕೆ ಸಾಧ್ಯ ಇಲ್ಲ. ತಂದೆ ತಿಳಿಸ್ಕೊಡ್ತಾರೆ, ವಿಶ್ವದಲ್ಲಿ ಶಾಂತಿಯಂತೂ ಇದ್ದಾಗ ಸ್ವರ್ಗ ಇತ್ತು, ಅದಕ್ಕೇನೆ ಪ್ಯಾರಡೈಸ್ ಅಂತ ಹೇಳಲಾಗತ್ತೆ. ಕ್ರಿಶ್ಚಿಯನ್ ಜನರು ಹೇಳುತ್ತಾರೆ, ಯೇಸು ಕ್ರಿಸ್ತ ಬರುವುದಕ್ಕಿಂತ 3000 ವರ್ಷದ ಹಿಂದೆ ಸ್ವರ್ಗ ಇತ್ತು, ಅವರಿಗೇನೆ ಪಾರಸ ಬುದ್ಧಿ, ಅವರು ಪಾರಸ ಬುದ್ಧಿ ಅಥವಾ ಕಲ್ಲು ಬುದ್ಧಿ ಆಗೋದಿಲ್ಲ. ಭಾರತವಾಸಿಗಳೇ ಪಾರಸ ಬುದ್ಧಿ ಮತ್ತು ಕಲ್ಲು ಬುದ್ಧಿಯವರಾಗ್ಬಿಡ್ತಾರೆ. ಹೊಸ ಜಗತ್ತಿನಲ್ಲಿ ಸ್ವರ್ಗ ಅಂತ ಹೇಳಲಾಗತ್ತೆ, ಹಳೆದಂತೂ ಹೆವನ್ ಅಂತ ಹೇಳೋದಿಲ್ಲ. ಮಕ್ಕಳು ತಂದೆಯನ್ನ ಸ್ವರ್ಗ ಮತ್ತು ನರಕದ ರಹಸ್ಯವನ್ನ ಈಗ ತಂದೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ರೀಟೇಲ್ ಆಗಿದೆ. ಹೋಲ್ಸೇಲ್ ನಂತೂ ಕೇವಲ ಒಂದೇ ಮಾತು ಬಾಬಾ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ತಂದೆಯಿಂದಲೇ ಬೇಹದ್ದಿನ ಆಸ್ತಿ ಸಿಗತ್ತೆ. ಇದು ಹಳೆಯ ಮಾತಾಗಿದೆ. 5000 ವರ್ಷದ ಹಿಂದೆ ಭಾರತದಲ್ಲಿ ಸ್ವರ್ಗ ಇತ್ತು. ತಂದೆ ಮಕ್ಕಳಿಗೆ ಸತ್ಯ ಕಥೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸತ್ಯನಾರಾಯಣನ ಕತೆ, 3ನೆಯ ನೇತ್ರದ ಕತೆ, ಅಮರ ಕತೆ ಬಹಳ ಪ್ರಸಿದ್ಧಿ ಇದೆ. ನಿಮಗೆ 3ನೆಯ ನೇತ್ರ ಜ್ಞಾನದ್ದು ಸಿಕ್ಕಿದೆ. ಅದಕ್ಕೆ 3ನೆಯ ಕತೆ ತೀಜ್ರಿ ಕಿ ಕಥಾ ಅಂತನೂ ಕೂಡ ಹೇಳಲಾಗತ್ತೆ. ಅದಂತೂ ಭಕ್ತಿ ಮಾರ್ಗದ ಪುಸ್ತಕಗಳನ್ನ ಮಾಡಿದ್ದಾರೆ. ಈಗ ನೀವು ಮಕ್ಕಳಿಗೆ ಎಲ್ಲ ಮಾತುಗಳು ಬಹಳ ಚೆನ್ನಾಗಿ ತಿಳಿಸ್ಕೊಡ್ಲಾಗ್ತಾ ಇದೆ. ರಿಟೇಲ್ ಮತ್ತು ಹೋಲ್ಸೇಲ್ ಇರತ್ತೆ. ಇಷ್ಟು ಜ್ಞಾನವನ್ನ ಕೇಳ್ತಾರೆ. ಸಾಗರವನ್ನ ಶಾಹಿ ಮಾಡ್ಕೊಂಡ್ರೂ ಕೂಡ ಅಂತಿಮ ಆಗೋದಿಲ್ಲ ಅನ್ನುವಂತ ಮಹಿಮೆಯನ್ನ ಹಾಡ್ತಾರೆ. ಬಾಬಾ ಹೇಳುತ್ತಾರೆ, ಇದೆಲ್ಲನೂ ಕೂಡ ರಿಟೇಲ್ ಮಾತಾಗಿದೆ. ಹೋಲ್ಸೇಲ್ ನಲ್ಲಿ ಕೇವಲ ಹೇಳಲಾಗ್ತದೆ ಮನ್ ಮನಾಭವ. ಅಕ್ಷರವಂತೂ ಒಂದೇ ಇದೆ, ಅದರ ಅರ್ಥವನ್ನ ನೀವು ತಿಳ್ಕೊಂಡಿದ್ದೀರಿ. ಬೇರೆ ಯಾರೂ ಕೂಡ ತಿಳಿಸ್ಕೊಡೋದಿಕ್ಕೆ ಸಾಧ್ಯ ಇಲ್ಲ. ತಂದೆ ಯಾವುದೇ ಸಂಸ್ಕೃತದಲ್ಲಂತೂ ಜ್ಞಾನವನ್ನ ಕೊಡೋದಿಲ್ಲ. ಅವರಂತೂ ಹೇಗೆ ರಾಜ ಆಗಿದ್ದಾರೆ ಹಾಗೆ ತಮ್ಮ ಒಂದು ಭಾಷೆ ನಡೆಯುತ್ತೆ. ತಮ್ಮ ಭಾಷೆಯಂತೂ ಒಂದೇ ಹಿಂದಿ ಇರತ್ತೆ. ನಂತರ ಸಂಸ್ಕೃತವನ್ನ ಯಾಕೆ ಕಲಿಯೋ ಅವಶ್ಯಕತೆ ಇದೆ? ಎಷ್ಟೆಲ್ಲ ಪೈಸಾವನ್ನ ಖರ್ಚು ಮಾಡ್ತಾರೆ. ಬಾಬಾ ಹೇಳುತ್ತಾರೆ, ನಿಮ್ಮ ಬಳಿ ಯಾರೇ ಬಂದರೂ ಅವರಿಗೆ ಹೇಳಿ. ತಂದೆ ಹೇಳುತ್ತಾರೆ, ಪರಮಾತ್ಮ ತಂದೆಯೊಬ್ಬರನ್ನೇ ನೆನಪು ಮಾಡಿ, ಆಗ ಶಾಂತಿಧಾಮ ಸುಖಧಾಮದ ಆಸ್ತಿ ಸಿಗುತ್ತದೆ. ಇದನ್ನ ಈಗ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಬಾಕಿ ನಮ್ಮ ಬಳಿ ಮತ್ತೆ ಬೇರೆ ಯಾವುದೇ ಮಾತುಗಳು ಇಲ್ಲ. ತಂದೆ ಅಲಫನನ್ನೇ ತಿಳ್ಕೊಳ್ಬೇಕಾಗಿದೆ. ಅಲಫ್ನಿಂದಲೇ ಆಸ್ತಿ ಸಿಗತ್ತೆ. ತಂದೆಯನ್ನ ನೆನಪು ಮಾಡಿದಾಗ ಪಾಪಗಳು ನಾಶವಾಗುತ್ತದೆ. ನಂತರ ಪವಿತ್ರರಾಗಿ ಶಾಂತಿಧಾಮದಲ್ಲಿ ಹೊರಟು ಹೋಗ್ತೀರಿ. ಹೇಳಲಾಗ್ತದೆ ಶಾಂತಿ ದೇವ ಅಂತ ಹೇಳಿ. ತಂದೆನೇ ಶಾಂತಿಯ ಸಾಗರ ಆಗಿದ್ದಾರೆ ಅಂದಾಗ ಅವರನ್ನ ನೆನಪು ಮಾಡಲಾಗ್ತದೆ. ತಂದೆ ಏನು ಸ್ವರ್ಗ ಸ್ಥಾಪನೆ ಮಾಡ್ತಾ ಇದ್ದಾರೆ, ಅದಂತೂ ಇಲ್ಲಿಯದ್ದೇ ಆಗಿದೆ. ಸೂಕ್ಷ್ಮವತನದಲ್ಲಿ ಯಾವುದೂ ಇರೋದಿಲ್ಲ. ಇಲ್ಲಿ ಅಂತೂ ಸಾಕ್ಷಾತ್ಕಾರದ ಮಾತುಗಳಿದೆ. ಈ ರೀತಿ ಫರಿಸ್ತಾಗಳು ಆಗ್ಬೇಕಾಗಿದೆ. ಆಗೋದ್ ಎಲ್ಲನೂ ಕೂಡ ಇಲ್ಲೇ ತಯಾರಿ ಮಾಡ್ಕೋಬೇಕಾಗಿದೆ. ಫರಿಸ್ತಾಗಳಾಗಿ ನಂತರ ಮನೆಗೆ ಹೋಗ್ಬೇಕಾಗಿದೆ. ಬಾಬಾ ಹೇಳ್ತಾರೆ, ರಾಜಧಾನಿ ಆಸ್ತಿ ತಂದೆಯಿಂದಲೇ ಸಿಗತ್ತೆ. ಶಾಂತಿ ಮತ್ತು ಸುಖ ಎರಡರ ಆಸ್ತಿ ಬಾಬಾ ಕೊಡ್ತಾರೆ. ತಂದೆ ಬಿಟ್ಟು ಬೇರೆ ಯಾರನ್ನೂ ಸಾಗರ ಅಂತ ಹೇಳಿ ಕರೆಯಕ್ಕಾಗೋದಿಲ್ಲ. ಶಿವಬಾಬಾ ಏನು ಜ್ಞಾನದ ಸಾಗರ ಆಗಿದ್ದಾರೆ, ಅವರೇ ಸರ್ವರ ಸದ್ಗತಿಯನ್ನ ಮಾಡ್ತಾರೆ. ತಂದೆ ಕೇಳ್ತಾರೆ, ನಾನು ನಿಮ್ಮ ತಂದೆ ಟೀಚರ್ ಗುರು ಆಗಿದ್ದೇನೆ, ನಿಮ್ಮದು ಸದ್ಗತಿಯನ್ನ ಮಾಡ್ತೇನೆ. ನಂತರ ನಿಮ್ಮದು ದುರ್ಗತಿಯನ್ನಾಗಿ ಮಾಡಿದವರು ಯಾರು? ರಾವಣ. ದುರ್ಗತಿ ಮತ್ತು ಸದ್ಗತಿಯ ಇದು ಆಟ ಆಗಿದೆ. ಏನಾದ್ರೂ ಗೊಂದಲ ಇದ್ರೆ ಕೇಳಬಹುದು. ಭಕ್ತಿ ಮಾರ್ಗದಲ್ಲಿ ಪ್ರಶ್ನೆಗಳಂತೂ ಬಹಳಷ್ಟು ಏಳ್ತವೆ. ಜ್ಞಾನ ಮಾರ್ಗದಲ್ಲಿ ಪ್ರಶ್ನೆಗಳು ಬರೋದೇ ಇಲ್ಲ. ಶಾಸ್ತ್ರಗಳಲ್ಲಿ ಶಿವಬಾಬೋರಿಂದ ಹಿಡಿದು ದೇವತೆಗಳು ಎಷ್ಟೊಂದು ನಿಂದನೆಯನ್ನ ಮಾಡಿದ್ರಿ.
ಯಾರನ್ನೂ ಬಿಡ್ಲೇ ಇಲ್ಲ. ಇದೆಲ್ಲವೂ ಈ ರೀತಿಯಾಗಿ ಆಗೋದು ಡ್ರಾಮಾದಲ್ಲಿ ನಿಶ್ಚಿತ. ಮತ್ತೆ ಪುನಃ 5000 ವರ್ಷದ ನಂತರ ಮತ್ತೆ ಹೀಗೇನೇ ಆಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಈ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂತದ್ದಾಗಿದೆ. ನಂತರ ಇದು ದುಃಖ ಇರೋದಿಲ್ಲ. ತಂದೆ ನಿಮಗೆ ಎಷ್ಟು ತಿಳುವಳಿಕೆಯುಳ್ಳವರನ್ನಾಗಿ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣರು ಎಷ್ಟು ತಿಳುವಳಿಕೆಯುಳ್ಳವರಾಗಿದ್ರು, ಹಾಗಾಗಿನೇ ವಿಶ್ವದ ಮಾಲೀಕರು ಆದ್ರು. ಬೇಸಮಜ್ ಏನೂ ತಿಳುವಳಿಕೆ ಇಲ್ಲದಂತವರು ವಿಶ್ವದ ಮಾಲೀಕರು ಆಗೋದಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಮೊದಲು ನೀವು ಕೂಡ ಮುಳ್ಳುಗಳಾಗಿದ್ರಿ, ಈಗ ಹೂಗಳಾಗ್ತಾ ಇರುವಿರಿ. ಆದ್ದರಿಂದ ತಂದೆ ನಿಮ್ಮನ್ನ ಸುಗಂಧ ಭರಿತ ಗುಲಾಬಿ ಹೂವಿನ ಸಮಾನ ಮಾಡ್ತಾ ಇದ್ದಾರೆ. ಇಂಥ ಹೂಗಳು ಆಗ್ಬೇಕಾಗಿದೆ. ಸ್ವಯಂ ಬಂದು ಹೂಗಳ ತೋಟವನ್ನ ಬಾಬಾ ತಯಾರು ಮಾಡ್ತಾರೆ. ನಂತರ ರಾವಣ ಬಂದು ಮುಳ್ಳಿನ ಕಾಡನ್ನಾಗಿ ಪರಿವರ್ತನೆ ಮಾಡಿಬಿಡ್ತಾನೆ. ಇದೆಲ್ಲ ಎಷ್ಟು ಸ್ಪಷ್ಟವಾಗಿದೆ. ಈ ಎಲ್ಲಾ ಮಾತುಗಳನ್ನ ಸ್ಮರಣೆ ಮಾಡ್ಕೊಳ್ಬೇಕು. ಒಬ್ಬ ತಂದೆಯನ್ನ ನೆನಪು ಮಾಡೋದ್ರಿಂದಲೇ ಎಲ್ಲವೂ ಬಂದ್ಬಿಡ್ತದೆ. ತಂದೆಯಿಂದಲೇ ಆಸ್ತಿಯನ್ನ ಪಡ್ಕೊಳ್ಬೇಕಾಗಿದೆ. ಇದು ಬಹಳ ಭಾರಿ ದೌಲತ್, ಶಾಂತಿಯ ಆಸ್ತಿ ಸಿಗತ್ತೆ. ಯಾಕೆಂದ್ರೆ ಶಾಂತಿಯ ಸಾಗರ ಅವರೇ ಆಗಿದ್ದಾರೆ. ಲೌಕಿಕ ತಂದೆ ಈ ರೀತಿ ಎಂದು ಮಹಿಮೆಯನ್ನ ಮಾಡೋದಿಲ್ಲ. ಶ್ರೀಕೃಷ್ಣನು ಎಲ್ಲರಿಗಿಂತ ಬಹಳ ಪ್ರಿಯಾತಿ ಪ್ರಿಯನಾಗಿದ್ದಾನೆ. ಮೊದಲನೆಯ ಜನ್ಮನೇ ಅವನದ್ದಾಗತ್ತೆ. ಆದ್ರಿಂದ ಅವನಿಗೆ ಎಲ್ಲದಕ್ಕಿಂತ ಹೆಚ್ಚು ಎಲ್ಲರೂ ಪ್ರೀತಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ತಂದೆ ಮಕ್ಕಳಿಗೆ ಇಡೀ ಮನೆಯ ಸಮಾಚಾರವನ್ನ ತಿಳಿಸ್ಕೊಡ್ತಾರೆ. ತಂದೆ ಪಕ್ಕಾ ವ್ಯಾಪಾರಿ ಆಗಿದ್ದಾರೆ. ಕೆಲವರು ಈ ರೀತಿ ವ್ಯಾಪಾರವನ್ನ ಮಾಡ್ತಾರೆ. ಹೋಲ್ಸೇಲ್ ವ್ಯಾಪಾರ ಯಾವುದೇ ಕಷ್ಟ ಅನ್ಸೋದಿಲ್ಲ. ನೀವು ಹೋಲ್ಸೇಲ್ ವ್ಯಾಪಾರಿಗಳು ಆಗಿದ್ದೀರಾ ಅಲ್ಲವೇ? ತಂದೆಯನ್ನ ನೆನಪು ಮಾಡ್ತಾ ಇರಬೇಕು. ಯಾವುದೇ ರಿಟೇಲ್ ನಲ್ಲಿ ವ್ಯಾಪಾರವನ್ನ ಮಾಡಿ ನಂತರ ಮರೆತು ಹೋಗಬಾರ್ದು. ಬಾಬಾ ಹೇಳ್ತಾ ಇರ್ತಾರೆ, ನಿರಂತರ ನೆನಪನ್ನ ಮಾಡ್ತಾ ಇರಬೇಕು. ಆಸ್ತಿಯಂತೂ ಸಿಗತ್ತೆ, ನಂತರ ನೆನಪು ಮಾಡುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಲೌಕಿಕ ಸಂಬಂಧದಲ್ಲಿ ತಂದೆ ವಯಸ್ಸಾದ ಮೇಲೆ ಕೆಲವು ಮಕ್ಕಳು ಅಂತಿಮದವರೆಗೂ ಸಹಾಯಕರಾಗಿರ್ತಾರೆ. ಕೆಲವರಂತೂ ಆಸ್ತಿ ಸಿಕ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಉಡಾಯಿಸಿ ಖಾಲಿ ಮಾಡಿಬಿಡ್ತಾರೆ. ಬಾಬಾ ಎಲ್ಲಾ ಮಾತುಗಳ ಅನುಭವಿ ಆಗಿದ್ದಾರೆ. ಆಗಿಲಿಂದಲೇ ತಂದೆ ಇವರ ತಮ್ಮ ರಥವನ್ನಾಗಿ ಮಾಡಿಕೊಂಡಿದ್ದಾರೆ. ಬಡವರು ಶ್ರೀಮಂತರು ಎಲ್ಲರಲ್ಲಿಯೂ ಅನುಭವ ಇದೆ. ಡ್ರಾಮಾನುಸಾರ ಇದು ಒಂದೇ ರಥ ಆಗಿದೆ. ಇದು ಎಂದೂ ಕೂಡ ಬದಲಾವಣೆ ಆಗುವುದಿಲ್ಲ. ಮನ್ಮನಾ ಭವ ಮಧ್ಯಾಜೀ ಭವ. ಬಾಬಾ ಹೇಳ್ತಾ ಇದ್ದಾರೆ, ಇದೆಲ್ಲ ಮಾತುಗಳು ಬಹಳ ಭಾರಿ ದೊಡ್ಡ ಖಜಾನೆಯಾಗಿದೆ. ಇದರಿಂದ ಜೋಳಿಗೆಯನ್ನ ತುಂಬಿಸಿಕೊಳ್ಳಲಾಗ್ತದೆ. ಅವಿನಾಶಿ ಜ್ಞಾನ ರತ್ನಗಳು 1 ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ. ನೀವು ಪದುಮಾಪತಿ ಭಾಗ್ಯಶಾಲಿಗಳು ಆಗುವಿರಿ. ತಂದೆಯಂತೂ ಖುಷಿ ಅದರಿಂದಲೂ ಕೂಡ ಭಿನ್ನ ಆಗಿದ್ದಾರೆ. ಬಾಬೋರು ಎಲ್ಲ ದೃಶ್ಯವನ್ನ ಸಾಕ್ಷಿಯಾಗಿ ಡ್ರಾಮಾದಲ್ಲಿ ನೋಡ್ತಾರೆ. ನೀವು ಪಾರ್ಟ್ ಅನ್ನ ಅಭಿನಯಿಸ್ತಾ ಇದ್ದೀರಿ, ನನ್ನದು ಪಾರ್ಟ್ ಮಾಡ್ತಾ ಇದ್ದೇನೆ, ಸಾಕ್ಷಿಯಾಗಿದ್ದೇನೆ. ಜನನ ಮರಣದಲ್ಲಿ ಬರೋದಿಲ್ಲ. ಇನ್ನೂ ಕೂಡ ಇದರಿಂದ ಬಹಳ ಬಿಡುಗಡೆ ಇನ್ನೂ ಆಗಿಲ್ಲ. ಮೋಕ್ಷ ಯಾರಿಗೂ ಸಿಕ್ಕಿಲ್ಲ. ಇದು ಅನಾದಿ ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ. ಇದು ಕೂಡ ಬಹಳ ಅದ್ಭುತ ಆಗಿದೆ. ಚಿಕ್ಕದಾದ ಆತ್ಮದಲ್ಲಿ ಎಲ್ಲಾ ಪಾರ್ಟು ತುಂಬಲ್ಪಟ್ಟಿದೆ. ಇದು ಅವಿನಾಶಿ ಡ್ರಾಮಾ, ಎಂದೂ ಕೂಡ ವಿನಾಶ ಆಗುವುದಿಲ್ಲ. अच्छा मीठे मीठे सिकिलते बच्चों प्रति माता पिता बाप दादा का दिल व जान सिख व प्रेम से सर्विसेबल बच्चों को नंबरवार पुरुषार्थ अनुसार याद प्यार और गुड मॉर्निंग. रूहानी बाप की रूहानी बच्चों को नमस्ते. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಹೇಗೆ ತಂದೆ ಮಕ್ಕಳ ಮೇಲೆ ಬಲಿಹಾರಿಯಾಗ್ತಾರೆ, ಅದೇ ರೀತಿ ತನು ಮನ ಧನ ಸಹಿತವಾಗಿ 1 ಬಾರಿ ತಂದೆಗೆ ಪೂರ್ಣ ಬಲಿಹಾರಿಯಾಗಬೇಕು. 21 ಜನ್ಮಗಳ ಆಸ್ತಿಯನ್ನ ಪಡ್ಕೊಳ್ಬೇಕು. ತಂದೆ ಏನು ಅವಿನಾಶಿ ಅನ್ಮೋಲ್ ಖಜಾನೆಯನ್ನ ಕೊಟ್ಟಿದ್ದಾರೆ, ಅದರಿಂದ ತಮ್ಮ ಜೋಳಿಗೆಯನ್ನ ಸದಾ ತುಂಬಿಟ್ಕೊಳ್ಬೇಕು. ಸದಾ ಇದೇ ಖುಷಿ ಅಥವಾ ನಶೆಯಲ್ಲಿ ಇರಬೇಕು. ನಾವು ಪದುಮಾ ಭಾಗ್ಯಶಾಲಿಗಳು ಆಗಿದ್ದೇವೆ. ವರದಾನ: ಬ್ರಾಹ್ಮಣ ಜೀವನದ ಪ್ರಾಪರ್ಟಿ ಮತ್ತು ಪರ್ಸನಾಲಿಟಿ, ಆಸ್ತಿ ಮತ್ತು ವ್ಯಕ್ತಿತ್ವದ ಅನುಭವ ಮಾಡಿಸುವಂತಹ
ವಿಶೇಷ ಆತ್ಮ ಆಗಿರಿ. ಬಾಪ್ದಾದ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಸ್ಮೃತಿಯನ್ನ ಕೊಡ್ತಾ ಇದ್ದಾರೆ. ಬ್ರಾಹ್ಮಣರಾಗಿದ್ದೀರಿ, ಅಹೋಭಾಗ್ಯ. ಆದರೆ ಬ್ರಾಹ್ಮಣ ಜೀವನದ ಆಸ್ತಿ ಪ್ರಾಪರ್ಟಿ ಸಂತುಷ್ಟತೆ ಆಗಿದೆ. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಪ್ರಸನ್ನತೆ ಆಗಿದೆ. ಈ ಅನುಭವದಿಂದ ಎಂದೂ ಕೂಡ ವಂಚಿತರಾಗಬಾರದು. ಅಧಿಕಾರಿಗಳಾಗಬೇಕು. ಯಾವಾಗ ದಾತ ವರದಾತ ಸ್ವಯಂ ಬಿಚ್ಚು ಮನಸ್ಸಿನಿಂದ ಪ್ರಾಪ್ತಿಗಳ ಖಜಾನೆಯನ್ನ ಕೊಡ್ತಾ ಇದ್ದಾರೆ ಅಂದಾಗ ಅದನ್ನ ಅನುಭವದಲ್ಲಿ ತನ್ನಿರಿ ಮತ್ತು ಬೇರೆಯವರಿಗೂ ಅನುಭವಿಯನ್ನಾಗಿ ಮಾಡಿರಿ. ಆಗ ಹೇಳಲಾಗುತ್ತದೆ ವಿಶೇಷ ಆತ್ಮ. ಸ್ಲೋಗನ್: ಕೊನೆಯ ಸಮಯದ ಯೋಚನೆಗೆ ಬದಲಾಗಿ ಅಂತಿಮ ಸ್ಥಿತಿಯ ಬಗ್ಗೆ ಯೋಚನೆ ಮಾಡಿರಿ. ಕೊನೆ ಸಮಯದ ಬಗ್ಗೆ ಯೋಚನೆ ಮಾಡುವುದಕ್ಕೆ ಬದಲಾಗಿ ಅಂತಿಮ ಸ್ಥಿತಿಯ ಬಗ್ಗೆ ಯೋಚನೆ ಮಾಡಿರಿ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.